ಫ್ರೆಂಡ್ಸ್, ನನ್ನ ಹೆಸರು ಸಿದ್ಧಾರ್ಥ ಅಂತ. ಸೊ ಬೆಳಗಾವಿ ಡಿಸ್ಟಿಕ್ಕಿಂದ ಬಿಲಾಂಗ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಮಾಡುವ ಉದ್ದೇಶ ಏನಂದರೆ, ನಾವು ನಮ್ಮ ಮಿತ್ರರಾದಂಥ ಪ್ರಶಾಂತ್ ಅವರಿಗೆ ಮತ್ತು ರೈತರಾದಂಥವರು ಅವ್ರಿಗೆ ನಮ್ಮ ಅರೇಕಲ್ ಬಯೋ ಫರ್ಟಿಲೈಸರ್ ಪ್ರಾಡಕ್ಟ್ಗಳನ್ನು ಕೊಟ್ಟಿದ್ದೀವಿ. ಸೊ ಅವ್ರಿಗೆ ಮುಂಚೆ ಅವ್ರಿಗೆ ವಿಶ್ವಾಸ ಇರಲಿಲ್ಲ. ಸೊ ಅವ್ರ ಬಾಯಿಂದ ಕೇಳೋಣ, ಯಾವ ಥರ ರಿಸಲ್ಟ್ ಬಂದೈತಿ ಮತ್ತು ಯಾವ ಥರ ಅವ್ರು ಯೂಸ್ ಮಾಡಿದರು ಏನು ಅನ್ನೋದು ಅವ್ರ ಅನಿಸಿಕೆಯನ್ನು ಕೇಳೋಣ. ಸೊ ಸ್ಟಾರ್ಟ್ ಮಾಡೋಣ. ಪ್ರಶಾಂತ್ ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಪ್ರಶಾಂತ್ ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು ರೀ? ಹರಿತ ಕನ್ನಡಿ ಹತ್ರ ಐನಾಪುರ ಏರಿಯಾದಲ್ಲಿ ಹೊಲ ಇದೆ ಸರ್. ಹೊಲ ಐತ್ರಿ. ಓಕೆ. ಅಗ್ರಿಕಲ್ಚರ್ ಎಷ್ಟು ವರ್ಷದಿಂದ ಮಾಡತ್ತೀರಿ ಸರ್? ಸರ್ ನಾನು ಇಲ್ಲಂದ್ರೆ ಒಂದು 10 ವರ್ಷ ಆಯ್ತು ನಾ ಅಗ್ರಿಕಲ್ಚರ್ ಮಾಡ್ತೀನಿ. ಓಕೆ. ಮುಂಚೆ ನಾವು ಬಂದಾಗ ನಿಮ್ಗೆ ಪ್ರಾಡಕ್ಟ್ ಕೊಡಾಗ ಹಾಂ ರೀ. ಸೊ ನಿಮ್ಗೆ ಯಾವ ರೀತಿ ಒಂದು ಆದ್ರೂ ನೋಡೋಣ ಅಂತ ನಾನಂತೂ ಜಾಸ್ತಿ ಸಾವಯವ ಮಾಡ್ತೇನೆ. ಓಕೆ ನೋಡೋಣ ಅಂತ ಓಕೆ ಪ್ರಾಡಕ್ಟ್ ಬೇರೆ ಮಾಡಿ ತಗೊಂಡಿದ್ದೆ ಸರ್. ಫುಲ್ ರಿಸಲ್ಟ್ ಅನಿಸಿದೆ. ರಿಸಲ್ಟ್ ಆಯ್ತು ಸರ್. ಅವಾಗ ಎಷ್ಟು ಗಣಿಕಿತ್ತು ಕಬ್ಬ ಮತ್ತು ಈಗ ಹೆಂಗೈತೆ ಸರ್? ಆ ಟೈಮ್ದಲ್ಲಿ ನಾನು ಇನ್ನೂ ಭರಣಿ ಆಗಿಲ್ಲಾಗಿತ್ತು ರೀ. ಒಂದೊಂದು ಗಣಿಕೆ ಇನ್ನೂ ಇರಲಿಲ್ಲ. ಓಕೆ. ಈಗ ಯೂಸ್ ಮಾಡಿ ಒಂದು ಎರಡು ತಿಂಗಳು ಆಗಿಲ್ಲ ಸರ್. 1.5 ತಿಂಗಳಲ್ಲಿ 4 ಗಣಿಕೆ ಕಬ್ಬು ಆಡಿಸಿ. 4 ಗಣಿಕೆ. ಒಟ್ಟು ನೀವು ಹ್ಯಾಪಿ ಇದ್ದೀರಿ? ನೀವು ಹ್ಯಾಪಿ ಇದೆ ಸರ್. ಯೂಸ್ ಮಾಡ್ಬೋದು. ಯೂಸ್ ಮಾಡಿ. ಇನ್ನು ಎಲ್ಲ ರೈತರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚಲೋ ಇದೆ ಸರ್. ಎಲ್ಲರೂ ಯೂಸ್ ಮಾಡ್ಬೋದು. 100% ಯೂಸ್ ಮಾಡ್ಬೋದು. ನಿಮ್ದು ಮತ್ತೆ ಹೇಳಿದ್ರಿ ನಮ್ಗೆ ಕಬ್ಬಿನ ಜೊತೆಗೆ ಮುಟ್ರು ರೋಗ ಆಗಿ ಮೆಣಸಿನ ಗಿಡ ಎಲ್ಲ ಹೋಗಿದ್ದು ಅಂತೆಲ್ಲ ಹೇಳಿದ್ರಿ. ಆ ಮೆಣಸಿನ ಗಿಡ ಸಗಡಿ ಚೇತರಿಸಿ ಉಲ್ಟಾ ಕಾಯಿ ಚಾಲು ಆಗೈತಿ. ಮತ್ತೆ ಬದ್ನಿ ಗಿಡನೂ ಚಲೋ ಅದಾವ. ಸೊ ನೋಡ್ಬೋದು ರೈತ ಬಾಂಧವರಿಗೆ. ಸೊ 100% ನೀವು ಕೂಡ ಒಂದು ರಿಸಲ್ಟ್ ತೊಗೊಳ್ಳಿ. ಇದು ಯಾವುದೇ ರೀತಿ ನಾವು ದುಡ್ಡು ಮಾಡಬೇಕು ಅಥವಾ ಒಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಇದು ಕೊಡತ್ತೀವಿ. ಸೊ ಕಡಿಮೆ ಖರ್ಚು ಒಳಗೆ, ಅಂದ್ರೆ ಎಕ್ಸಾಂಪಲ್ ಈಗ 15,000 ರೂಪಾಯಿ ಒಳಗೆ ಒಂದು 1 ಇಯರ್ ಖರ್ಚು ಏನೈತಿ ಅಷ್ಟು ಬರ್ತೈತಿ. ಸೊ ಒಳ್ಳೆ ರಿಸಲ್ಟ್ ತೆಗಿಬೋದು. ನಿಮ್ಮ ಟನ್ನೇಜು ಹೆಚ್ಚಾಗ್ತೈತಿ. ಸೊ ನೀವು ನೋಡ್ಬೋದು ಇಲ್ಲಿ ಕಬ್ಬು ಯಾವ ರೀತಿ ಬಂದದ ಅಂತೇಳಿ ನೋಡ್ಬೋದು. ಸೊ ಯೂಸ್ ಮಾಡ್ಕೊಳ್ರಿ ಸರಿಯಾಗಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡ್ರಿ ಯಾವ ಥರ ಒಂದು ರಿಸಲ್ಟ್ ನಮ್ಮದು ಬಂದೈತಿ. ಸೊ ಕಬ್ಬು ಯಾವ ಥರ ಐತಿ ಇಲ್ಲಿ ನೋಡ್ಬೋದು. 1 ತಿಂಗಳ ಮುಂಚೆ ಇವ್ರದ್ದು 4 ಗಣಿಕೆನೂ ಕಬ್ಬ ಇರಲಿಲ್ಲ. ಸೊ ಇವತ್ತು ಇಲ್ಲಿ ನೋಡ್ಬೋದು ಕಬ್ಬ ಸೈಜ್ ಎಷ್ಟು ಗಣಿಕೆ ಅದಾವ ಅನ್ನೋದು. ಮತ್ತು ಅದ್ರ ಜೊತೆಗೆ ಮೆಣಸಿನ ಗಿಡನೂ ಸಖತ್ತಾಗಿ ಬಂದೈತಿ. ಸರ್ ಈಗ ಒಂದು ಸ್ವಲ್ಪ ಕಾಯಿ ಇಲ್ಲ ಆಗಿತ್ತು. ಎಲ್ಲ ಮುಟ್ರು ಬಂದು ಹೋಗಿಬಿಟ್ಟಿತ್ತು. ಈಗ ಕಬ್ಬು ಸೋಡ ನೋಡಿ. 1 2 3 4 5 6 7. ಎಸ್ ಸರ್. ಹಾಂ, ಇದು ಈಗ ಭಾಳ ನೋಡಿ ಒಂದೇ ಗಣಿಕೆ ಇತ್ತು ನಂದು. ನಾನು ಭರಣಿ ಹಾಕಿದೆ ಆ ಟೈಮ್. ಎಸ್ ಸರ್. ಈಗ ನೋಡಿದ್ರೆ ಫುಲ್ ರಿಸಲ್ಟ್ ಇದೆ ಸರ್. ಸರ್ ಈಗ ಇನ್ನೊಂದೇನಪ್ಪ ಅಂದ್ರೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ಯಾರ ನೀವು? ಯಾವ ಕಂಪ್ನಿದು ಯೂಸ್ ಮಾಡ್ಯಾರಿ ಪ್ರಾಡಕ್ಟ್? ಈಗ ನಾವು ಕೊಟ್ಟಿದ್ದು ಅರೇಕಲ್. ನಿಮ್ಮ ಅರೇಕಲ್ದು ಪ್ರಾಡಕ್ಟ್ ಚಲೋ ಐತೆ ಅಂತೀರಿ? ಪ್ರಾಡಕ್ಟ್ ಚಲೋ ಇದೆ. ಒಂದು ಹಿಮಿಕಿಂಗ್ ಅಂತ. ಎಸ್ ಅರೇಕಲ್ NPK, ಹುಮಿಕಿಂಗು, ಸಿವಿಡ್ ಬೂಸ್ಟರ್ ಎಲ್ಲ ಕೊಟ್ಟಿದ್ದೀವಿ. NPK ಒಂದು ಕ್ಯಾನ್ ಕೊಟ್ಟಿದ್ದಾರೆ. ಎಸ್ ಸರ್. ಚೆನ್ನಾಗಿದೆ ಸರ್. ರಿಸಲ್ಟ್ ಅಂತೂ ನನಗೆ ಖುಷಿಯಾಗಿದೆ. ಮೆಣಸಿನಕಾಯಿ ನೋಡಿ ನನಗೆ ಖುಷಿಯಾಗಿದೆ ಸರ್. ಓಕೆ ಸರ್. ಓಕೆ. ಥ್ಯಾಂಕ್ ಯು ಸರ್.